ಸ್ನೇಹಿತರೆ ನಮಸ್ಕಾರ. ನಾನೀಗ ಬಾಗಲಕೋಟೆ ಜಿಲ್ಲೆಯ ಬೀಳಿಗೆಯಲ್ಲಿದ್ದೇನೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಬೀಳಿಗೆ ಅನೇಕ ಸಾಧಕರನ್ನು ಈ ನಾಡಿಗೆ ಈ ದೇಶಕ್ಕೆ ಕೊಟ್ಟಂಥ ಪುಣ್ಯಸ್ಥಳ. ಇಂಥ ಒಂದು ಸ್ಥಳದಲ್ಲಿ ಒಬ್ಬ ಸಾಧಕರನ್ನು ಪರಿಚಯ ಮಾಡಲಿಕ್ಕೆ ನಿಮ್ಮನ್ನು ಇವತ್ತು ಕರ್ಕೊಂಡು ಹೋಗ್ತಾ ಇದ್ದೀನಿ. ಅವ್ರು ಯಾರೂ ಅಲ್ಲ, ಆಶುಕವಿ ಸಿದ್ದಪ್ಪ ಬಿದರಿ. ಅಕ್ಷರಸ್ಥರು ಪುಸ್ತಕಗಳನ್ನು ಹೊರತಂದಿದ್ದನ್ನು ಕೇಳಿದ್ದೇವೆ, ಕವಿತೆಗಳನ್ನು ಬರೆಯೋದನ್ನು ಕೇಳಿದ್ದೇವೆ, ಕತೆ ಕಾದಂಬರಿಗಳನ್ನು ಹಾಡುಗಳನ್ನು ಬರೆದಿದ್ದನ್ನು ಕೇಳಿದ್ದೇವೆ. ಆದರೆ ಬೀಳಿಗೆಯಲ್ಲಿರುವ ನಮ್ಮ ಸಿದ್ದಪ್ಪ ಕವಿ ಒಬ್ಬ ಅಪ್ಪಟ ಜಾನಪದ ಕವಿ, ಮುಖ್ಯವಾಗಿ ಆಶುಕವಿ. ಈಗಾಗಲೇ 25ಕ್ಕೂ ಅಧಿಕ ಪುಸ್ತಕಗಳನ್ನು ಹೊರತಂದಿರುವಂತಹ ಸಾಧನೆ ಸಿದ್ದಪ್ಪ ಬಿದರಿ ಅವ್ರದ್ದು. ಜೊತೆಗೆ ತಮಗೆ ಓದಲು ಬರೆಯಲು ಬಾರದಿದ್ದರೂ ಸಹ 2000 ಜಾನಪದ ಗೀತೆಗಳನ್ನು ಬರೆದು ಇನ್ನೊಬ್ಬರ ಕಡೆ ಬರೆಸಿ ಮುದ್ರಣ ಮಾಡಿದಂತಹ ಕೀರ್ತಿ ಅವರದು. ರಾಜ್ಯದ ಅನೇಕ ಕಡೆ, ಹೊರ ರಾಜ್ಯದ ಅನೇಕ ಕಡೆ ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾದ ಸಿದ್ದಪ್ಪ ಬಿದರಿ ಅವರ ಮನೆಯನ್ನು ಪರಿಚಯ ಮಾಡಿಕೊಡ್ತೀನಿ. ಜೊತೆಗೆ ಅವರ ಸಾಧನೆಯ ಒಂದಿಷ್ಟು ಮಾಹಿತಿಯನ್ನು ನಿಮಗೆ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಬನ್ನಿ, ಇವತ್ತಿನ ಸಂಚಿಕೆ ಸ್ವಾಗತ. ಬನ್ನಿ ಹೋಗೋಣ ಸಿದ್ದಪ್ಪ ಬಿದರಿ ಅವರ ಮನೆಗೆ. ಬರ್ರಿ, ನೀವೆಲ್ಲ ನೋಡ್ರಿ. ಹಾಗೆ ಸಿದ್ದಪ್ಪ ಬಿದರಿ ನನ್ನ ಹಳೆಯ ಕಾಲದ ಆತ್ಮೀಯ ಗೆಳೆಯ ಸಿದ್ದಪ್ಪ ಬಿದರಿ. ಹೇಗಿದ್ದಾರೆ ಸಿದ್ದಪ್ಪ ಬಿದರಿ? ಆರಾಮದೇನೆ, ಬರ್ರಿ. ಬಟ್ ಹಾಗೆ ಅವಾಗ ಚಪ್ಪರದಾಗಿದ್ದೇವೆ, ಈಗ ಇದು ಏಕಮನಿ. ಏಕಮನಿ ಮತ್ತು ಅದೊಂದು ಇದು ಇತ್ತೀಚೆಗೆ ಕಟ್ಟಿಸಿದ ಮನೆ. ಹೌದು, ಬರ್ರಿ. ಬರ್ರಿ, ಇವೆಲ್ಲ ಪ್ರಶಸ್ತಿ ಬೇರೆ ಬೇರೆ ಕಡೆ. ಪ್ರಶಸ್ತಿ ಅಂತ ಹೇಳ್ಬೋದಾದ್ರೆ ಯಾವುದಾದ್ರು ಅವ್ರು ಹೆಂಗೆ ವಿಶೇಷ ಎಲ್ಲರೂ ನಾನು ಕೊಟ್ಟಾರ ಹಾಗೆ ತಗೊಂಬಂದೆ. ಒಂದು ರಾಜ್ಯೋತ್ಸವ ಪ್ರಶಸ್ತಿ ಇದೆ, ಮತ್ತು ದರಾ ಬೇಂದ್ರೆ ಪ್ರಶಸ್ತಿ. ಇದು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ. ರಾಜ್ಯೋತ್ಸವ ಪ್ರಶಸ್ತಿ ಪ್ರಶಸ್ತಿ ಇಲ್ಲಿ ತನ ಲೆಕ್ಕಿಲ್ಲ. ಕಾರ್ಯಕ್ರಮಕ್ಕೆ ಹೋದದ್ದು ಲೆಕ್ಕಿಲ್ಲ. ಕಾರ್ಯಕ್ರಮಕ್ಕೆ ಹೋದದ್ದು ಲೆಕ್ಕಿಲ್ಲ, ಮತ್ತು ನನಗೆ ಪ್ರಶಸ್ತಿ ಕೊಟ್ಟದ್ದು ಲೆಕ್ಕಿಲ್ಲ. ನಾ ಯಾವ ಊರಿಗೆ ಹೋಗಿನೋ ನನಗೆ ಗೊತ್ತಿಲ್ಲ. ಏನು ಎಲ್ಲಿ ತೆಲಂಗಾಣ, ಎಲ್ಲಿ ಬಾಂಬೆ, ಎಲ್ಲೋ ಏನು ಎಲ್ಲ ಕಡೆ ಆಟ. ಎಲ್ಲ ಕಡೆ ಸಿದ್ದಪ್ಪ ಬಿದರಿನ ಕರ್ಕೊಂಡು ಹೋಗೇ ಹೋಗ್ತಾರೆ, ಪ್ರೀತಿಯಿಂದ ಹೋಗೇ ಹೋಗ್ತಾರೆ. ಹ್ಯಾಂಗೋ ಏನೋ ರೀ ನೋಡಿದಾಗಲೇ ಎಂತಿಂಥ ಪಂಡಿತರಿಗೆ ಪುಂಡಿ ಪಲ್ಯ ಸಿಗಲಾರ್ದ ಕಾಲದಾಗ ನಾನು ಏನೂ ಗೊತ್ತಿಲ್ಲ, ದಡಂಬ ದುಡುಕಿ ಕಂಪ್ನಿ ನಾನು ಗಳೆ ಹೊಡೆಯವ. ಇವತ್ತು ನನ್ನೆಲ್ಲ ಕರ್ನಾಟಕದಾಗ ಕರ್ಕೊಂಡು ಅಡ್ಡಾಡ್ತಾರೆ. ಅಂದರೆ ಅದು ಒಂದು ಏನೋ ದೇವ್ರ ಪುಣ್ಯ, ನಮ್ಮ ಅಪ್ಪ ನಮ್ಮವನ ಆಶೀರ್ವಾದ, ಜನರ ಪ್ರೀತಿ, ಭಗವಂತನ ಆಶೀರ್ವಾದ. ಯಾಕಂದರೆ ಎಂತಿಂಥವ್ರ ಅದಾರ ಶಾಣ್ಯಾರು. ಅಂಥವ್ರಾಗ ನನಗೆ ಮೊನ್ನೆ ಈ ಸಾವಯವ ಕಾರ್ಯಕ್ರಮ ಮಾಡ್ತಾರಲ್ಲ, ಈ ನೀವು ಸಿರಿಧಾನ್ಯ ಕಾರ್ಯಕ್ರಮ ಬೆಂಗಳೂರಾಗ 4-5 ಮಂದಿ ಯೂನಿವರ್ಸಿಟಿ ಲೆಕ್ಚರ್ಗಳು ಅವ್ರೊಳಗೆ ಕುಂದಿರಿಸಿ ನನ್ನ ಮಾತಾಡ್ಸಿದ್ರು. ಮತ್ತು ಈ ಬಾಂಬೆ ಯೂನಿವರ್ಸಿಟಿ, ಮೈಸೂರು ಯೂನಿವರ್ಸಿಟಿ, ಗುಲ್ಬರ್ಗಾ ಯೂನಿವರ್ಸಿಟಿ, ಬೆಳಗಾವಿ ಯೂನಿವರ್ಸಿಟಿ, ಧಾರವಾಡ ಯೂನಿವರ್ಸಿಟಿ, ಇವೆಲ್ಲ ಯೂನಿವರ್ಸಿಟಿಗೆ ಕರ್ಕೊಂಡು ಹೋದ್ರು. ಇವೆಲ್ಲ ಯೂನಿವರ್ಸಿಟಿಯಾಗ ಮಾತಾಡ. ನಾ ಸಾಲಿಗೆ ಹೋಗಕ್ಕೆ ವಾಲ್ ಅಂದವನ್ನ ಇವತ್ತಿಗೂ ಸಾಲಿ ಬಿಡುವಲ್ಲು. ಸಾಲಿ ಅವರೆಲ್ಲರೂ ಕರ್ಕೊಂಡು ಹೋಗ್ತಾರ, ಮಠ ಮಾಡ್ಯದ ಗುರುಗಳು ಕರ್ಕೊಂಡು ಹೋಗ್ತಾರ, ಮತ್ತು ಊರು ಜಾತ್ರೆ ಅವ್ರು ಕರ್ಕೊಂಡು ಹೋಗ್ತಾರ. ನಾ ಏನು ಮಾತಾಡ್ತೀನೋ ನನಗೂ ಗೊತ್ತಿಲ್ಲ, ಅವ್ರು ಎದಕ್ಕೆ ಕರ್ಕೊಂಡು ಹೋಗ್ತಾರೋ ನನಗೂ ಗೊತ್ತಿಲ್ಲ. ಹಾಗೆ ಕರ್ಕೊಂಡು ಹೋಗ್ತಾರೆ. ಯಾವ ಮೂರ್ತಿಲಿ ಅವಾಗ ಬಂದು ಫಸ್ಟ್ ನಾವು ಚಪ್ರದಾಗಿದ್ದಾಗ 90ರಾಗ ನೀವು ನನ್ನ 93 ಅವಾಗ ನಾನು ಕರ್ಕೊಂಡು ಸಂದರ್ಶನ ಮಾಡಿದ್ರಿ ಯಾವ್ದು ಇದ್ರಾಗ ಆ ಪೇಪರ್ದವ್ರು. ನೀವು ಬರೆದಿದ್ದು ಯಾವಾಗಿಂದ ಮತ್ತು ಹಂಗೆ ಚಾಲನೆ ಹಿಡೀತಿ. ಪೇಪರ್ದವರು, ಪತ್ರಕರ್ತರು, ಟಿ ವಿ ಅವರು, ಮತ್ತು ಈಗ ಹೊಳೆ ಎಲ್ಲರ ಫಂಕ್ಷನ್ಗೆ ಹೋಗಿಲ್ಲ ಮೊಬೈಲ್ ಚಾನಲ್ನಾಗ ಬಿಟ್ಬಿಡ್ತಾರೋ, ಎಲ್ಲ ಕಡೆ ವೈರಲ್ ಆಗಿಬಿಟ್ಟಾವ. ನಿಮ್ಮ ಮನೆಯಾಗ ಯಾರು ಓದಿದವ್ರು ಯಾರು ಇಲ್ಲ? ಈಗ ಇಲ್ಲ, ಮೊದಲು ಇಲ್ಲರಿ, ಮೊದಲು ಯಾರೂ ಇಲ್ಲ. ಈಗ ನನ್ನ ಮಕ್ಕಳನ್ನ, ನನ್ನ ಮಗ ಒಬ್ಬ 10ನೇ ತನಕ ಹೋದ, ಮಗಳೊಬ್ಬಾಕಿ ಅಷ್ಟೇ ಕರೆ, ಮತ್ತೆ ಯಾರು ಇಲ್ಲ. ನೀವು ಯಾಕೆ ಶಾಲೆಗೆ ಹೋಗಲಿಲ್ಲ ಅವಾಗ?
ಸಾಲಿಗೆ ನಾ ಸಾಲಿಗೆ ಹೋಗಿದ್ದಿದ್ರಿ ಅವಾಗ ಮಾಸ್ತರ್ಗಳು ಬಡುತ್ತಿದ್ರು ಶಾಲ್ಯಾಗ. ಅಂದರೆ ಮಾಸ್ತರ್ಗಳು ನಾನೇನು ಬಡ್ದಿಲ್ಲ ಅವ್ರು. ಅದು ಚೌಕಿ ಮಟ್ಟ ಮಾಸ್ತರ್ ಹತ್ತಿದ್ರು. ಒಂದು ಹುಡುಗ ಸಾಲಿ ಬಿಟ್ಟಿತ್ತು. ಆ ಹುಡುಗನ ಅವರು ಬಡದ ಹಿಂಗೆ ಚಕ್ಕ ಕಟ್ಟಿ ಜಬ್ಕಿಲಿ ಬಡದ ಗೂಟಿಗೆ ಹಾಕಿದ್ರು. ಅವನೇನು ಬಡದು ನೋಡಿದ್ದಿ ಪರಾರಾಗಿಬಿಟ್ಟು ನಾ ಹೊಲ ಕಡೆ. ಅವತ್ತು ಸಾಲಿಗೆ ಹೋದ, ಹೊಳ್ಳಿ ಸಾಲಿಗೆ ಹೋಗಲಿಲ್ಲ. ಅವತ್ತು ಸಾಲಿ ಬಿಟ್ಟರು ದನ್ ಹುಡುಗರು ಕರೆಯಕ್ಕೆ ಬಂದರು. ಅವ್ರು ಗುಂಡುಗಲ್ ತೊಗೊಂಡಿದ್ದೆ. ಅವತ್ತು ಇಟ್ಟೆಲ್ಲ ನಮ್ಮ ಮನ್ಯಾಗ ಸಾಲಿಗೆ ಹೋಗಂದ್ರು, ಎಲ್ಲ ಮಾಡಿದ್ರು. ಏನು ಮಾಡಿದ್ರು ಸಾಲಿಗೆ ಹೋಗಲಿಲ್ಲ. ಸಾಲಿ ಬಿಟ್ಟರೆ ಇವತ್ತು ಅವಾಗ ಏನು ಸಾಲಿ ಬಿಟ್ಟಿಲ್ಲ, ಹೊಳ್ಳಿ ಎಲ್ಲ ಸಾಲಿಗಳು ಈಗ ಅಡ್ಡಾಡೋದು ಹತ್ತೈತೆ. ನಾನು ಹಣಿ ಬರ ಎಲ್ಲ ಸಾಲಿಗಳಿಗೆ ಫಂಕ್ಷನ್ ಕರ್ಕೊಂಡು ಹೋಗ್ತಾರ, ಎಲ್ಲ ಸಾಲಿಗಳಿಗೆ ಹೋಗೋದು ಈಗ ಮಾಡೋದು. ಆವಾಗ ಬಿಟ್ಟದ್ದೇನೋ ನನಗೆ ಇದು ಗಂಟು ಬಿದ್ದದ್ದು ಅನ್ಸಾಕತ್ತೈತಿ. ಈ ಬರೆಯೋದು ಯಾವಾಗ ಚಾಲೂ ಆಗಿದ್ದು? ಈಗ ಹಾಡಬೇಕು ಅನಿಸಿದ್ದು, ಈ ಜಾನಪದ ಗೀತೆಗಳನ್ನು ತಾನಾಗೆ ಹಾಡ್ಬೇಕು ಅನಿಸಿದ್ದು ಏನದು? ನಾನಾಗೆ ಅಂದ್ರೆ ನಾವು ದಡಕ್ಕೆ ಹೋಗಿದ್ದೇವಲ್ರಿ, ನಾಟಕದ ಹಾಡ, ಸಿನಿಮಾದ ಹಾಡ, ಹಂಗೆ ಹಾಡು ಇರ್ತಿದ್ವ. ಅವಾಗ ಹಂಗೆ ಸುಮ್ಮನೆ ಹಂಗೆ ದಡಕ್ಕೆ ಹೋಗಿ ಎತ್ತರ ಹಂಗೆ ಹಾಡ್ಕೊತ ಹೋಗಿದ್ದೆವು. ಮುಂದೆ ನಮ್ಮ ಇಟ್ಟನವ್ರ ಸರ್ ಕಡೆ ನಮ್ಮ ಸಾಮ್ರಾಯ ಪೂಜಾರಿ ಹತ್ತಿದ್ದ ಹುಡುಗ, ಅವ್ರ ಕಡೆ ನಾನು ಕರ್ಕೊಂಡು ಹೋಗಿ ಅವರು ಸರ್ ಇವು ಜನಪದ ಹಾಡಲ್ರಿ, ಬರೀ ಸಿನಿಮಾದ ಹಾಡ್ತಾನಂದ್ರೆ. ಜನಪದ ಅಂದರೆ ಎಂಥವು ಇರ್ತಂದ್ರೆ ಇಟ್ಟನವ್ರ ಸರ್ದು ಒಂದು ಹೊಳೆಸಾಲ ಬಳ್ಳಿ ಅಂತೇಳಿ ಬುಕ್ಕ ಇತ್ತು. ಅದನ್ನು ಕೊಟ್ರ ಅವ ಓದಿ ಹೇಳವ, ನಾನು ಕೇಳ್ಕೊಂಡು ಹಾಡವ. ಹಿಂಗೆ ಹಾಡಿ ನಾನು ಆ ಇಟ್ಟನವ್ರ ಸರ್ ಬಡ್ದ ಹಾಡುಗಳನ್ನು ನಾ ಹಾಡಕತ್ತಿಂದ ಮುಂದೆ ಅವರು ಅವ್ರ ಕಾಲೇಜಿನಾಗ ಸಿದ್ದೇಶ್ವರ ಕಾಲೇಜಿನಾಗ ಕವಿಗೋಷ್ಠಿ ಇಟ್ಟಿದ್ರು. ಕವಿಗೋಷ್ಠಿಗೆ ನಾವು ಕರ್ಕೊಂಡು ಹೋದ. ಆಗ ಅವ್ರ ಕವಿತಾ ಓದೋದು ನೋಡಿ ಇವೇನು ದೊಡ್ಡಾಗದ, ನಾನು ಕಟ್ತೀನಿ ಅಂತವ ಅಂದೆ. ಅವ್ರು MA PhD ಮಾಡ್ಯಾರ, ಅವ್ರಿಗೆ ಇದು ಹೌದ, ನಿನಗೇನು ಆಕೈತಿ ಅಂದ. ನಾ ಅವತ್ತು ಒಂದು ಕವಿತಾ ಬರೆದಿದ್ದೆ. ಗಿಣಿ ಮೂಗಿನಾಗಿ ಕಂಜೂರಿಗುಳದ ಹಂತ ನಡೆದಾಕಿ, ನಕ್ಕರ ಎಣ್ಣ ದಾಳಂಬರಿ ಬೀಜ ಸಣ್ಣ ಹಲ್ಲಿನ ಹಾಕಿ, ಕೆಂಪಣ ತುಟಿಯ ಕಪ್ಪಣ ಹುಬ್ಬ ಹಣಿಗೆ ಹಂಚಿ ಬಟ್ಟ, ಹೊಂಟಿದಿ ಎಲ್ಲ ಮಾರುದ ಜಡಿಗೆ ಮಾಲಿಗೆ ಇಟ್ಟ, ಟಗರಗುದಲದಾಗ ತೆಗೆದಿದ್ದೀನಿ ಇನ್ನು ನೆಟ್ಟಣ ಬೇತಾಲಿ, ಕಿವಿಯಾಗಿ ಎನ್ನ ಚಂದ ಕಾಣತಾವ ಮುತ್ತಿನ ಬೆಂಡಾಲಿ, ಹಿರಿಯರ ನೆಳ್ಳಾಗ ಬೆಳೆದಿದ್ದು ಬಳ್ಳಿಯಳ ಸೌತಿಕಾಯಿ ಹಂಗೆ, ಹರೆ ಎಂಬುದು ತುಂಬಿದ ಕೊಡದಾಗ ನೀರು ತುಳುಕಿದಂಗೆ, ಮನಸ್ಸೆಂಬುದು ಬ್ಯಾಸಿಗೆ ಬೀಸಲಾಗ ನೀರ ಕಂಡ ಕುದುರಿ, ಅದರ ಬೆಂಡ ಹತ್ತಿ ವಾದರ ಸಿಗುವುದಿಲ್ಲ ಓಡತೈತಿ ಬೆದರಿ ಅಂತಿತ್ತ ಕವಿತಾ ಕೊಡದಾಗ. ಆ ಇಟ್ಟನವ್ರ ಸರ್ ಕಡೆ ಕರ್ಕೊಂಡು ಹೋಗಿ ಅವರು ಸರ್ ಅದನ್ನು ಹಾಡ ನೋಡಿದರು, ನನ್ನ ಮೂತಿ ನೋಡಿದರು. ಅವಾಗೇನು ಹೇಳಿದ್ರೆ ಆ ಹುಡುಗ ಇವನಿಗೆ ಯಾವಾಗ ಬರ್ತಾವ ಬರೆದಿಡು ಅಂದರು. ಮತ್ತು ಅಕಸ್ಮಾತ್ ಅವರು ಏನಾರ ಅವತ್ತು ಇದು ಕವಿತಾ ಅಲ್ಲ ಇಂಥ ಕವಿತಾ ಬರ್ತಾರೆ ಅಂತೇಳಿ ಬೆದರಿಸಿದ್ರೆ ನಾ ಇವತ್ತಿಗೂ ಕವಿ ಹಾಕಿದ್ದಿಲ್ಲ, ನಾ ಹಾಡಕ್ಕೂ ಹೋಗಿದ್ದಿಲ್ಲ. ಅವ್ರು ಏನು ಇಲ್ಲ ಇಂಥ ಬರ್ಸಿಡು ಅಂತ ಹೇಳಿದ್ರಲ್ಲ, ಅವಾಗಿಂದ ಅವರು ಹೇಳಿದಿಂದ ನನಗೆ ಒಂದು ಉತ್ತೇಜನ ಮನಸ್ಸಿನಾಗ ಆಶೀರ್ವಾದ ಆಯಿತು. ಅದೇ ದೊಡ್ಡ ಅವ್ರ ಆಶೀರ್ವಾದ ಅನ್ಕೋರಿ, ಇಟ್ಟನವ್ರ ಸರ್ ಆಶೀರ್ವಾದ ಅನ್ಕೋರಿ. ಮತ್ತು ನಮ್ಮ ಪೂಜಾರಿ ಹುಡುಗ ಅಲ್ಲಿ ಕರ್ಕೊಂಡು ಹೋಗಿದ್ದ, ಅವಂದು ಪುಣ್ಯ ಅನ್ಕೋರಿ. ಮತ್ತು ನನಗೆ ಅವಾಗ ನನಗೆ ಅಲ್ಲಿ ಅವ್ರ ಆತ ಬಂದಿಂದ ನಾನು ಅದಕ್ಕಿಂತ ಮೊದಲು ಒಂದಿಟ್ಟು ಗಣಪತಿ ಒಳಗೆ ನಮ್ಮ ಕಾರ್ಜೋಳ ಆಚಾರ್ಯ ಅಂತೇಳಿ ಅರವಿಂದ ಅವ್ರ ಮಾಸ್ತರ್ ಇದ್ದರು. ಅವರು ಅಲ್ಲಿ ಗಣಪತಿ ಇರ್ತಿದ್ರು, ಅಲ್ಲೇ ನನ್ನ ಹೆಸರು ಕೊಟ್ಟಿದ್ರು ಹಾಡಕ್ಕೆ. ಆ ಹಾಡಕ್ಕೆ ಹೆಸರು ಕೊಟ್ಟಾಗ ಆ ಹಾಡಕ್ಕೆ ಒಟ್ಟು ಎಲ್ಲ ಕಾಲ ಮೂಲ ಕೂಡ್ದಂಗೆ ಅದೆಲ್ಲ ಟೈಮ್. ಅವಾಗ ಆ ಹಾಡಕ್ಕೆ ಹೆಸರು ಕೊಟ್ಟಾಗ ನಾನು ಅಲ್ಲಿ ಒಂದು ಕವಿತಾ ಹೇಳಿದ್ದೆ, ಒಂದು ಹಾಡ ಹಾಡಿದ್ದೆ ಗಣಪತಿ ಮ್ಯಾಗ. ಹಾಡಿದ್ರೆ ಆ ಹಾಡಿಗೆ ನನಗೆ ಫಸ್ಟ್ ಬಹುಮಾನ ಬಂದಿತ್ತು. ಆ ಫಸ್ಟ್ ಬಹುಮಾನ ಏನು ಅಂದರೆ ಒಂದು ಬುಕ್ಕ ಒಂದು ಪೆನ್ನ ಕೊಟ್ಟಿದ್ರು. ಆ ಬುಕ್ಕ ಪೆನ್ನ ಎದೆ ಮ್ಯಾಗ ಇಟ್ಕೊಳ್ಳೋ ನಾನು ಇದ್ರ ತುಂಬ ಬರಿಬೇಕು ನನ್ನ ಮನಸ್ಸಿನಾಗ ಹತ್ತಿತ್ತು. ಆದರೆ ಏನು ಬರಿಬೇಕು ಅನ್ನೋದು ಗೊತ್ತಿಲ್ಲ, ಹೆಂಗೆ ಬರಿಬೇಕು ಅನ್ನೋದು ಗೊತ್ತಿಲ್ಲ. ಆದರೂ ಆ ಗಣಪತಿ ಆಶೀರ್ವಾದ ಅಂತ ನನಗೆ ಅದೊಂದು ಭಾಳ ಪರಿಣಾಮ ಬೀರ್ತೈತಿ. ಏನು ನಮ್ಮ ಕಾರ್ಜೋಳ ಸರ್ ಅವರು ಅಲ್ಲಿ ಕಿಲ್ಲಾದಾಗ ಆ ಗಣಪತಿ ಇದ್ರಾಗ ನನಗೆ ನೋಟ್ಬುಕ್ಕ ಒಂದು ಪೆನ್ನ ಕೊಟ್ಟರು. ಅದು ಒಂದು ನನಗದು ಈ ಕವಿತಾದೊಂದು ಇದು ಅವು ನಮ್ಮ ಪೂಜಾರಿ ಸಾಮ್ರಾಯ ಕರ್ಕೊಂಡು ಬಂದದ್ದು. ಆಮೇಲೆ ನನಗೆ ಹಾಡ ಕಟ್ಟಬೇಕು ಅನ್ನೋ ಉಮೇಶ್ ಬಂದದ್ದು. ಹಂಗೆ ಕಟ್ಕೋತ ಮಾಡ್ಕೋತ ಬಂದೇವಿ. ಮುಂದೆ ಆ ಬುಕ್ಕ ಪ್ರಿಂಟ್ ಆಗಿಂದ ಮೊದಲೇ ಕವನ್ ಸಂಕಲ ಹೊಳೆಸಾಲ ಊರಿ ಅಂತೇಳಿ. ಯಾವ ಇಸ್ವಿ ಅದು? 90 90 90
ಒಂದು ವರ್ಷ ಅವ್ರ ಸರ್ ಬೆಟ್ಟ ಏನು ಒಂದು ವರ್ಷ ಹೋತ್ರಿ ಹಂಗೆ ಬರೆದಿಡೋದು ಮಾಡೋದು ಮುಂದೆ ನಾನು ಬುಕ್ಕ ಪ್ರಿಂಟ್ ಮಾಡಿರಿ ಅನ್ನಿ ಅನ್ನೇ ನಮ್ಮ ಕೂತಾವ ನಿನ್ನೇನು ಮಾಡ್ತೀವಿ ಬ್ಯಾಡ ಅಂತೇಳಿ ಅವು ಖರೇನ ಅದ ಅವ ಅಷ್ಟು ತ್ರಾಸಿತ್ತು ಇಲ್ಲ ನಾನು ಮಾಡಬೇಕು ಅಂತ ನನ್ನೊಂದು ಹುಚ್ಚ. ಅವಾಗ ಒಂದು ಮುದುಕಿ ಕೊಳ್ಳಾನು ಬೋರ್ಮಾಳ ಗುಂಡ ಒಬ್ಬ ನನ್ನ ಗೆಳೆಯನು 10 ಚೀಲ ಜೋಳ ಗೋಡಾವಣಕ್ಕೆ ಆ ಜೋಳ ಇಟ್ಟೆವು, ಬ್ಯಾಂಕಿಗೆ ಆ ಬಂಗಾರ ಇಟ್ಟೆವು. 3,000 ಹೊಂಡಿಸ್ಬೇಕಾದ್ರೆ 15 ದಿನ ಗುದ್ದಾಡಿವಿ. 3,000 ರೂಪಾಯಿ ಪುಸ್ತಕ ಪ್ರಿಂಟ್ ಮಾಡಿ ತಯಾರು ಮಾಡಿ ರೊಕ್ಕ ನಮ್ಮ ಇಟ್ಟರ ಸರ್ಕಾರ ಕೊಟ್ಟಾಗ ಅವರು ಹೋಗಿ ಅದನ್ನು ಪುಸ್ತಕ ಪ್ರಿಂಟ್ ಮಾಡಿಸಿ ಬಂದರು. ಆ ಪುಸ್ತಕ ಪ್ರಿಂಟ್ ಆದಾಗ ನಮ್ಮ ಸರ್ ಅಂದಿದ್ರು, ಕರೆ ಅವ್ರು ಅಂದದ್ದು ಕರೆ, 10 ವರ್ಷ ಆಯ್ತು ನಮ್ಮ ಪುಸ್ತಕ ಮರಿಲ್ಲ, ನೀನು ಬಡು ಮನುಷ್ಯ ಯಾಕೆ ಅದನ್ನು ಮಾಡಿಸ್ತೀವಿ, ಸಾಲ ಮಾಡಿ ಯಾಕೆ ಮಾಡ್ತೇವೆ ಬೈದ್ರು. ನಾವು ಬೇದರು ಕೇಳಿಲ್ಲ, ನನ್ನದೊಂದು ಹಠ ಐತೆ ಮಾಡಬೇಕು ಅಂತ ನನ್ನ ಮನಸ್ಸಿನಾಗಿ ಬತ್ತು ಅಂದ್ರೆ ಯಾವುದು ಬೇಕಾದಿಲ್ಲ ಅದನ್ನು ಮಾಡಬೇಕಂದ್ರೆ 6, 3 ಆಗಲಿ 3, 9 ಆಗಲಿ ಅದನ್ನು ಮಾಡಿಸೋದಾದ್ರೆ ಮಾಡಿಸ್ಕೊತಾನೆ, ಅದನ್ನು ಮಾಡಬೇಕು ಅನ್ನೋ ಹಠ ಬಿತ್ತಾನೆ ಮಾಡಿಬಿಡ್ತೀನಿ. ಅದನ್ನು ಮಾಡಿ ಪುಸ್ತಕ ಪ್ರಿಂಟ್ ಆದ ದಿವಸ ನನ್ನಂಥ ಭಾಗ್ಯ ಯಾವ ಕವಿಗೂ ಸಿಗ್ತೈತೆ ಗೊತ್ತಿಲ್ಲ. ಪುಸ್ತಕ ಪ್ರಿಂಟ್ ಆದ ದಿವಸನೇ ನನ್ನ ಆ ಪುಸ್ತಕದ ಏನು 3,000 ರೂಪಾಯಿ ಅವತ್ತ ಬತ್ತು ಬಿಡುಗಡೆ ದಿವಸನೇ. SR ಪಾಟೀಲ್ 1,001 ಕೊಟ್ರು, DHO SR ಬೀಳಿಗೆ ಅಂತೇಳಿ DH ಅವ್ರು 1,001 ಕೊಟ್ಟರು, ನಮ್ಮ ಧರ್ಮಣ್ಣವರು ನಾಯ್ಕರು ಕಾಕಿಯಾರು ಎಲ್ಲರೂ ಅವತ್ತು ರೊಕ್ಕ 3-4,000 ರೂಪಾಯಿ ಅವತ್ತು ಕೂಡಿಬಿಡ್ತೀವಿ. ಅವತ್ತ ಆ ಪ್ರಿಂಟಿಗೆ ಖರ್ಚು ಅವತ್ತ. ಮುಂದೆ ಆ ಪುಸ್ತಕ 4 ಸಲ 5 ಸಲ ಪ್ರಿಂಟ್ ಆಗ್ತದೆ. ಮತ್ತು ಇನ್ನೊಂದು ನಿಮ್ಮ ಮುಂದೆ ಹೇಳ್ತಾರೆ, ನಮ್ಮ BV ಹೊಸಮನಿ ಅಂತೇಳಿ ಬೀಳಿಗೆ ಅವರು ಆವಾಗ ಇದು ಆಗಿತ್ತು 91, 92, 91 ಇರ್ಬೇಕು. ಅವರು ಇದು ಆಗಿದ್ರು, ಲೈಬ್ರರಿ ಸಾಹೇಬ್ ಆಗಿದ್ರು. ನಾ ಗುಡಿಸಲ್ಲಾಗಿದ್ದೀನ. ನಿಮ್ಮ ಮುಂದೆ ಹೇಳ್ತೇನೆ, ಅಂಥ ಭಾಗ್ಯ ಯಾವ ಕವಿಗೂ ಸಿಕ್ಕೈತೆ ಇಡ್ಲಿ ಅನ್ನೋ ಗೊತ್ತಿಲ್ಲ. ನನಗೆ ದೇವ್ರು ಅಂಥದ್ದು ಕೊಟ್ಟಾನು. ಎಂಥದ್ದು ಅಂದ್ರೆ ಬ್ಯಾಂಕಿನ ಲೈಬ್ರರಿ ಸಾಹೇಬ್ ಬೀಳಿಗೆ ಅವ್ನು ಸಾಹೇಬ್ ಆದ ಕೂಡಲೇ ನಮ್ಮ ಬೀಳಿಗೆ ಸಿದ್ದರಾಮೇಶ್ವರ ಗುಡಿಗೆ ಬಂದ ದರ್ಶನ ಮಾಡಿ ಕಾಯಿ ಹೊಡ್ಸ್ಕೊಂಡು ಹೋಗ್ಬೋದು. ನಮ್ಮ ಕುಂಬಾರ ಡಾಕ್ಟರ್ ಹತ್ತಿದ್ರು ಅವ್ರು ಇಲ್ಲಿ. ಅವ್ರು ನಾನು ಕರೆಸಿ ಭೇಟಿ ಮಾಡಿದಾಗ ನನ್ನ 300 ಪ್ರತಿ ಅವ್ರ ಕಾರ್ನ್ಯಾಗ ಹಾಕೊಂಡು ಬೆಂಗಳೂರಿಗೆ ಹೋದಾರ. ಯಾವ ಕವಿಗಾರ ಹಿಂಗೆ ಅವ್ನು ಬ್ಯಾಂಕಿನ ಸಾಹೇಬನ ಹಾಕೊಂಡು ಹೋಗಾರನ್ರಿ. ಹಾಕ್ಕೊಂಡು ಹೋಗಿ ನನಗೆ ಅವಾಗಿನ ಕಾಲಕ್ಕೆ 15,000 ರೂಪಾಯಿ 12,000 ರೂಪಾಯಿ ಚೆಕ್ ಕಳಿಸಿದ್ರು, ಕೊಟ್ಟಿದ್ರು. ಮತ್ತು ನನಗೆ ಈ ನಾಡಿನಾಗ ಎಷ್ಟು ಕವಿಗಳು ಮಂದಿ ಹುಟ್ಟ್ಯಾರೋ, ಎಷ್ಟು ಮಂದಿ ಬೆಳೆದಾರೋ ಲೆಕ್ಕಿಲ್ಲ ಬೆಳೆದಾರ ಕವಿಗಳು. ಆದ್ರೆ ನನಗೂ ಒಂದು ಎಲ್ಲರದು ಮಣ್ಣಿನ ಧೂಳ, ಅವರ ಆಶೀರ್ವಾದ, ಅವ್ರ ಅವ್ರ ಪುಣ್ಯದಿಂದ ಅವ್ರ ಆಶೀರ್ವಾದದಿಂದ ನನಗಿಷ್ಟೆಲ್ಲ ಸಿಕ್ಕೈತಿ. ಎಲ್ಲ ಹಿಂದಿನ ಕವಿಗಳು, ಯಾವ ಮಠಮಾನ್ಯದ ಗುರುಗಳ ಆಶೀರ್ವಾದ, ಸಾರ್ವಜನಿಕರ ಆಶೀರ್ವಾದ, ಎಲ್ಲರ ಪ್ರೀತಿಲಿಂದ. ಮತ್ತು ನಮ್ಮ ಬೀಳಿಗೆ ಊರಾಗ ಮಹಾತ್ಮರು ಭಾಳ ಮಂದಿ ಶಾಣ್ಯಾರಾಗ್ಯಾರ. ಕಣ್ಣಿನ ಡಾಕ್ಟರ್ ಮೋದಿ, MC ಮೋದಿ ಕಣ್ಣಿನ ಡಾಕ್ಟರ್, ಅಮೀರ್ಬಾಯಿ ಕರ್ನಾಟಕಿ, ಗೋರ್ಜನ, ಸನಾದಿ ಅಪ್ಪಣ್ಣ, ಉಮ್ಮುರ್ಜಿ ಮಧ್ವರಾಜ್ ಉಮ್ಮುರ್ಜಿ, ಮತ್ತು ಕಂದಗಲ್ ಹನುಮಂತರಾಯ, ಮತ್ತು ರಂಗರಾವ್ ದಿವಾಕರ್ ಅಂತೇಳಿ ಬೀಳಿಗೆ ಅವರ ಸಂಯುಕ್ತ ಕರ್ನಾಟಕದ ಪತ್ರಕರ್ತ ಬೀಳಿಗೆ ಅವರು ಮತ್ತು ಈ ಸದ್ಯ ನಮ್ಮ ಊರಾಗ ಒಂದು ಕುಡಿ ಬೆಳೆದ ಮಾಲ್ತಿ ಸರದೇಶಪಾಂಡೆ, ಉಮ್ಮುರ್ಜಿ ಮಧ್ವಾಚಾರಿ ಮೊಮ್ಮಗಳು ಅವರು. ನಮ್ಮ ಬೀಳಿಗೆಯಾಗ ದೊಡ್ಡ ಇತಿಹಾಸ ಐತಿ. ಈಗ ನೀವು ಓದ್ಲಿಕ್ಕೂ ಬರಂಗಿಲ್ಲ, ಬರೀಲಿಕ್ಕೂ ಬರಂಗಿಲ್ಲ ನಿಮ್ಗೆ. ಈಗ ಸ್ವಲ್ಪ ಮೊಮ್ಮಕ್ಕಳು ಅವಾಗ ಬರ್ತಿರ್ಲಿಲ್ಲ. ಇಲ್ಲ ಇವಾಗ ಏನೂ ಇಲ್ಲ. ಮತ್ತೆ ಅವಾಗ ಹಾಡು ಹೆಂಗೆ ಹುಡ್ತಿತ್ತು? ಅದು ಅವಾಗ ಏನು ನನ್ನ ಕಲ್ಪನೆ ಒಳಗೆ ಹೆಂಗೆ ಬರ್ತಿತ್ತು ಗೊತ್ತಿಲ್ಲ. ಎಂಥವು ಅಂದ್ರೆ ಎಂತೆಂಥ ಹಾಡು ಬಂದವಂದ್ರೆ ಆ ಹಾಡುಗಳು ನೆಪ್ಪಾದ್ರೆ ನನ್ನ ಮೈ ನನಗೆ ಜುಮ್ಮತ್ತವು ಅವು. ನಾನು ನಿಮ್ಮ ಮುಂದೆ ಹೇಳ್ತೀನಿ, ಒಂದು ಹಾಡ ಭಾರತುಣ್ಣೆ ಬೆಳೆದಂಗಳ ಇಲ್ಲಿ ಕೊಳದಾಗ ಒಂದು ಲಗ್ನ ಇತ್ತು, ಊಟ ಮಾಡಿ ಹೊಲ್ಲಾಗ ಒಬ್ಬನೇ ಮಕ್ಕೊಂಡಿದ್ದೆ. ನನಗೊಂದು ಹಾಡು ಬತ್ತು. ಎಂಥದ್ದು ಅಂದರೆ, ಧನ್ಯನಾದೇನೋ ಯಾವ ಜನ್ಮದ ಪುಣ್ಯನೋ, ಕನ್ನಡ ನಾಡಿನ ಮಣ್ಣೊಳಗೆ ಹುಟ್ಟಿ ಸತ್ತುಳ ಶರಣರ ಪಾದವ ಮುಟ್ಟಿ, ಧನ್ಯನಾದೇನೋ ಯಾವ ಜನ್ಮದ ಪುಣ್ಯ. ಶಿಖರಕ್ಕೆ ಧನ್ಯನಾದ ಪಟ್ಟದ ಕಲ್ಲ ಹಂಪಿಯ ಹೊಳೆಯು, ಸುರಿದಿತ್ತಲ್ಲೋ ರತ್ನದ ಬಳೆಯು, ಶರಣರ ದಾಸರ ಕವಿಗಳ ಮಾತ ಮರದೊಳು ತುಂಬಿ ಚೆಲ್ಲರ ಮುತ್ತ, ಧನ್ಯನಾದೆನೋ ಯಾವ ಜನ್ಮದ ಪುಣ್ಯ.
ಪಟ್ಟದ ಕಲ್ಲ ಹಂಪೆ ಹೊಳೆಯು ಸುರದೆ ತಲ್ಲು ರತ್ನದ ಮಳೆಯು ಶರಣರ ದಾಸರ ಕವಿಗಳ ಮಾತ ಮರದೊಳು ತುಂಬಿ ಚೆಲ್ಯರ ಮುತ್ತ ಧನ್ಯನಾದಿನೋ ಯಾವ ಜನ್ಮದ ಪುಣ್ಯನೋ. ಶಿಖರಂಕ ಮುಟ್ಟಿಸ್ಯಾರ ಕನ್ನಡ ಕೀರ್ತಿ ಅಣ್ಣ ಬಸವಣ್ಣ ಸರ್ವಜ್ಞ ಮೂರ್ತಿ ಕುಮಾರವ್ಯಾಸ ಪಂಪರಣ್ಣ ಕನ್ನಡ ನಾಡಿಗೆ ಆಧಾರ ಕಣ್ಣ ಧನ್ಯನಾದಿನೋ ಯಾವ ಜನ್ಮದ ಪುಣ್ಯನೋ. ಕಲಿಯಲಿಲ್ಲ ಬರೆಯಲಿಲ್ಲ ತಾಳ ತಂಬುರಿ ತಂತಿನಾದಿಲ್ಲ ಏನು ನನ್ನ ದೈವ ವಿಚಿತ್ರ ಆದೇನು ನಾನು ಸರಸ್ವತಿ ಪುತ್ರ ಧನ್ಯನಾದಿನೋ ಯಾವ ಜನ್ಮದ ಪುಣ್ಯನೋ ಯಾವ ಜನ್ಮದ ಪುಣ್ಯನೋ ಅಂತ. ನಾನು ಪಟ್ಟದ ಕಲ್ಲು ನೋಡಿಲ್ಲ, ಹಂಪಿ ನೋಡಿಲ್ಲ, ಐವಳ್ಳಿ ನೋಡಿಲ್ಲ, ನನಗೆ ಏನೂ ಗೊತ್ತಿಲ್ಲ. ಈ ಹಾಡುಗಳು ಅವ್ರು ಯಾರು ಪಂಪ ರಣ್ಣ ಇವ್ರು ಯಾರೂ ಗೊತ್ತಿಲ್ಲ. ನನಗೆ ಇವೆಲ್ಲ ಹೆಂಗೆ ಬಂದಾವೋ ನನಗೆ ತಿಳಿಯಾಗಿಲ್ಲ. ಈಗ ನಾ ಮೊನ್ನೆ ಹಂಪಿಗೆ ಹೋಗಿದ್ದೆ, ನನ್ನ ಮ್ಯಾಗ ಒಬ್ಬ PhD ಮಾಡಕತ್ಯಾರ. ಅಲ್ಲಿ ಹಂಪಿಗೆ ಕರ್ಕೊಂಡು ಹೋಗಿದ್ದೆ. ಹಂಪ್ಯಾಗ ಈಗ ನೋಡಿದ್ದೆ ಹಂಪಿ ಪಟ್ಟದ ಕಲ್ಲ ಐವಳ್ಳಿ ಈಗ ನೋಡಿದ್ದೆ. ಅವನೇನು ನೋಡ್ಲಾರ್ದ ಹಾಡ ಕಟ್ಟಿದ್ದೆವು. ಎಂಥ ದೈವದ ಆಟ ನನಗೆ. ಈ ಹಾಡು ಬರಿಬೇಕನ್ನಿಸ್ದಾಗ ಏನು ಮಾಡ್ತಿದ್ರಿ ಅವಾಗ? ಯಾರು ಬರ್ದು ಕೊಡ್ತಿದ್ರು ಅವಾಗ ನಿಮಗೆ? ಏನಿಲ್ಲ, ನನಗೆ ಬಂದು ಕಲ್ಪನೆ ಬರ್ತಾನೋ ಒಂದು ಹಾಡ ಕಟ್ತಿದ್ದೆ. ನನ್ನ ಹಾಡ ಬರೆದವರು ಇಟ್ಟಣ್ಣವ್ರ ಸರ್ ಬರ್ದಾರ ಒಂದು ಹಾಡ, ಡಾಕ್ಟರ್ ಕಟ್ಟಿಮಣಿ ಅಂತ ಬರ್ದಾರ, ನಾಯಕರು ವಕೀಲರು ಬರ್ದಾರ, ಮತ್ತು ನಾಯಕರು ಕಾಕಿಯರು ಬರ್ದಾರ. ಅಲ್ರಿ ಬೆಂಗಳೂರಾಗ ನಮ್ಮ ಒಬ್ಬರು ಹಿರೇಮಠ ಅಂತೇಳಿ ಧಾರವಾಡದವ್ರು, ಅವರು ವಕೀಲರು ಬೆಂಗಳೂರು ಹೈಕೋರ್ಟ್ನ್ಯಾಗ ಒಂದು ಕವಿತಾ ಬರ್ದಾರ. ನಂದು ಅವರು ಧಾರವಾಡದವ್ರು ಅಲ್ಲಿ ಬೆಂಗಳೂರಾಗಿದ್ರೆ ನನಗೂ ಕವಿತಾ ಬಂದಿತ್ತು. ಅಲ್ಲಿ ಹೈಕೋರ್ಟ್ನಾಗ ಬರೆದ್ರು. ದವಾಖಾನೆಗೆ ಹೋದಾಗ ಕಟ್ಟಿಮಣಿ ಡಾಕ್ಟ್ರ್ ದವಾಖಾನೆ ಕೇಸ್ ಕುಂದ್ರಿಸಿ ನಾನು ಹಾಡ ಬರೆದು ಕೊಟ್ರು. ಹಿಂಗೆ ಹಾಡು ಇಲ್ಲೇ ಬರ್ತಾವ ಇಲ್ಲೇ. ಮತ್ತು ನನಗೆ ಹಾಡು ಬಂದೈತೆ ಅಂದ್ರೆ ಯಾವ್ದಾರು ಹುಡುಗ ಬರುತ್ತಿದ್ರು. ಸ್ಟಾರ್ಟಿಂಗ್ ಇಲ್ಲೇ ನಿಮ್ಮ ಅಕ್ಕಪಕ್ಕದ ಹುಡುಗರು ಸ್ಕೂಲ್ ಹುಡುಗರು ಇವೆಲ್ಲ? ಇಲ್ಲ, ಮೊದಲ ಒಂದು ನಮ್ಮ ಕರಿಯಪ್ಪ ಬಿದ್ರಿ ಸಾಮ್ರಾಯ ಪೂಜಾರಿ ಅಂತೇಳಿ ನಾನು ಹಾಡ ಬರ್ದ. ಆಮೇಲೆ ಕರಿಯಪ್ಪ ಬಿದ್ರಿ ಅಂತ ಒಂದು ಹುಡುಗ, ಆ ರಜಿಯಾ ಸುಲ್ತಾನ್ ಅರಬ್ ಅಂತೇಳಿ ಇಲ್ಲೇ ನಮ್ಮ ಅರಬಾರ್ ಹುಡುಗಿ ಮುಸಲ್ಮಾನರದು, ಆ ಸಣ್ಣಕ್ಕಿದು ಹಾಕಿ ಆ ಹುಡುಗಿ ಹಾಡ ಬರಿತೀವಿ. ಅವ್ರವ್ವ ನನಗೊಂದು ಮಾತು ಅಂದಿದ್ರು. ಏನು ಅಂದ್ರೆ, ನನ್ನ ಮಗಳು ನಾಳೆ ಲಗ್ನ ಮಾಡ್ಕೊಂಡು ಆದ್ರೆ ಅವಾಗ ಯಾರ ಕಡೆ ಬರೆಸ್ತಿ ಹಾಡ ಅಂದ್ರೆ. ನಾ ಏನಂದಿದ್ದಿ, ದೇವ್ರ ಪುಣ್ಯಲಿದ್ದ ನಿನ್ನ ಮಗಳಿಗೆ ಇಲ್ಲೇ ಗಂಡ ಸಿಕ್ಕರೆ ನೀ ಏನು ಮಾಡಾಕಿ ಅಂದಿದ್ದೆ. ಆಕಿ ಗಂಡ ಇಲ್ಲೇ ಸಿಕ್ಕ ಬೀಳಿಗ್ಯಾಗ. ಆ ಹಡದ ಹೊರಸದ ಮ್ಯಾಗ ಕೂತು ನಾನು ಹಾಡ ಬರೆದು ಕೊಟ್ಟಾಳ. ಆ ಹುಡುಗಿ ಹಡದ ಹೊರಸದ ಮ್ಯಾಗ ಕೂತು ನಾನು ಹಾಡ ಬರ್ದ. ಆರಂಭದಿಂದೊಳಗೆ ಅವರೆಲ್ಲರೂ ನೆನೆಸ್ಬೇಕು ಹಾಡ ಬರ. ಭಾಳ ಬಂದ ಅದಿಲ್ಲರಿ. ನಿಮ್ಗೊಂದು ಹೇಳ್ತೀನಿ, ನನಗೆ ಸಹಾಯ ಸಹಕಾರ ಮಾಡಿದವರು ಕನ್ನಡ ನಾಡಿನಾಗ ಎಲ್ಲರೂ ಈ ಜಾತಿ ಗತ್ತಲ್ದಾಗ ಇವತ್ತು ಅವ್ರ ಜಾತಿ ಅವರು ಇವ್ರ ಜಾತಿ ಅವ್ರ ಜನ ಏನು ಮಾತಾಡ್ತಾರಲ್ಲ, ನನಗೆ ಇಡೀ ಕನ್ನಡಿಗರ ನನ್ನ ಜಾತಿ ಅವರು ಅಂತೇಳಿ ನಾ ಹೆಮ್ಮೆಯಿಂದ ಹೇಳ್ತೀನಿ. ನನಗೆ ಎಲ್ಲರೂ ಯಾವ ಜಾತಿ ಭೇದ ಯಾವುದೂ ಇಲ್ಲದ ನಾನು ಇವತ್ತು ಸಾಕ್ಷಿ. ನಾನು ಇಡೀ ಕನ್ನಡಿಗರೇ ನಾನು ಸಾಕ್ಷಿಲ್ಲ, ಒಬ್ಬರು ಹೆಂಗೆ ಇರ್ತಿಲ್ಲ.